ಈ ಒಂದು ಬೀಟ್‌ಗೂ 70ರಿಂದ 80 ml ಬ್ಲಡ್‌ನಷ್ಟು ಇಡೀ ನಮ್ಮ ದೇಹಕ್ಕೆ ಪಂಪ್ ಮಾಡುತ್ತೆ. 78 ಆರ್ಗನ್ ಪಾರ್ಟ್ಸ್‌ಗೂ ಈ ಬ್ಲಡ್ ಪಂಪ್ ಮಾಡಿದ್ದು ಸಫಿಷಿಯೆಂಟಾಗಿ ಸಿಗಬೇಕಂದ್ರೆ ಈ ಮ್ಯಾಗ್ನೆಟಿಕ್ ಪವರ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. 78 ಆರ್ಗನ್ ಪಾರ್ಟ್ಸ್ ನಿಮಗೆ ಹೆಲ್ದಿಯಾಗಿ ಇತ್ತು ಅಂದರೆ ಮನುಷ್ಯ ಹೆಲ್ದಿಯಾಗಿರ್ತಾನೆ. ಈ ನಿಯೋಡಿಮಿಯಂ ಮ್ಯಾಗ್ನೆಟ್ ಅನ್ನೋದು ನಮ್ಮ ದೇಹದಲ್ಲಿ ಸಂಪರ್ಕದಲ್ಲಿ ಇದ್ದಾಗ ನಿಮಗೆ ಆವಾಗಲೇ ಹೇಳಿದೆ ಸ್ನೇಹಿತರೆ, ನಾವು ಬ್ಲಡ್ಡಲ್ಲಿ ಐರನ್ ಕಂಟೆಂಟ್ ಇದೆ ಅನ್ನೋದು. ಐರನ್ ಕೆಲಸ ನಿಮಗೆ ಮ್ಯಾಗ್ನೆಟಿಕ್ ಗೊತ್ತು. ಮ್ಯಾಗ್ನೆಟಿಕ್ ಮತ್ತು ಐರನ್ ಫುಲ್ ಆ್ಯಂಡ್ ಪುಷ್ ಥೆರಪಿ ಮಾಡ್ತವೆ. ಇದು ನಾರ್ತ್ ಪೋಲ್ ಸೌತ್ ಪೋಲ್ ನೀವು ಕೇಳಿರ್ತೀರ. ಸೇಮ್ ಫುಲ್ ಆ್ಯಂಡ್ ಪುಷ್ ಥೆರಪಿ ಆದಾಗ ನಮ್ಮ ದೇಹದಲ್ಲಿ ಎಲ್ಲಾದರೂ ಬ್ಲಡ್ ಕ್ಲಾಟ್ಸ್, ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರಲ್ಲಿ ಆಗದೇ ಇರೋದು, ಮೆದುಳಿರ್ಬೋದು, ಹೃದಯದಲ್ಲಿರ್ಬೋದು, ಕಾಲಿನಲ್ಲಿ ವೆರಿಕೋಸ್ ಇರ್ಬೋದು, ಈ ಥರ ಸಮಸ್ಯೆಗಳಿದ್ದಾಗ ಸರಿಯಾದ ಪ್ರಮಾಣದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ಇದು ಮಾಡಿಕೊಡುವಂಥ ಕೆಲಸವನ್ನು ನ್ಯಾಚುರಲ್ ಆಗಿ ಮಾಡಿಕೊಡುತ್ತೆ. ಮ್ಯಾಗ್ನೆಟಿಕ್ ಪವರ್ ಅನ್ನೋದು ನಮ್ಮ ಮನುಷ್ಯನ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದ್ರ ಬಗ್ಗೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಬಟ್ ಒಂದ್ಸಲ ನಿಮಗೆ ಇವಾಗಲೂ ತಿಳಿಸ್ಕೊಡ್ತೀನಿ. 2000ದಿಂದ 5000 ಗಾಸ್ ಪವರ್ನಷ್ಟು ಮ್ಯಾಗ್ನೆಟಿಕ್ ಪವರ್ ಮನುಷ್ಯನಲ್ಲಿ 100% ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಂದ್ರೆ ಅವನಿಗೆ ಅವಶ್ಯಕತೆ ಇರುವಂಥದ್ದು. ಗಾಸ್ ಪವರ್ ಅಂತ ಕೇಳಿದ್ರೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ, ನೀವು ತೂಕನ ಹೇಗೆ ಕೆ ಜಿಯಲ್ಲಿ ಅಳಿತೀರೋ, ನೀರನ್ನ ಯಾವಾಗ ಲೀಟ್ರ್ನಲ್ಲಿ ಅಳಿತೀರೋ, ಅದೇ ಥರ ನಾವು ಅಯಸ್ಕಾಂತದ ಶಕ್ತಿಯನ್ನು ಗಾಸ್ ಪವರ್ ಮೀಟರ್ನಲ್ಲಿ ಅಳಿತೀವಿ. ಇವತ್ತು ನಾವು ವಾಸಿಸುವಂಥ ಮನೆ ಕಬ್ಬಿಣದ ಜೊತೆ ಸಂಪರ್ಕದಲ್ಲಿ ಜಾಸ್ತಿ ಇರ್ತೀವಿ. ಪ್ರತಿ ಒಂದು 3 ಅಡಿ ಅಂತರದಲ್ಲಿ ನಾವು ಕಬ್ಬಿಣದ ಜೊತೆ ಬದುಕ್ತಾ ಇದ್ದೀವಿ. ಕಬ್ಬಿಣದ ಕಿಟಕಿ ಆಗಿರ್ಬೋದು, ಕಬ್ಬಿಣದ ಟೆರೆಸ್ಗಳಾಗಿರ್ಬೋದು, ಕಬ್ಬಿಣದ ಪಿಲ್ಲರ್ಗಳಾಗಿರ್ಬೋದು, ನಾವು ಓಡಿಸುವಂತಹ ಮೋಟರ್ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅಥವಾ ನಾವು ಚಲಿಸುವಂತಹ ರೈಲುಗಳಾಗಿರ್ಬೋದು, ಪ್ರತಿ ಒಂದರಲ್ಲೂ ಕಬ್ಬಿಣ ಕಬ್ಬಿಣ ಕಬ್ಬಿಣ. ಈ ಕಬ್ಬಿಣದ ಉದಾಹರಣೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಅಯಸ್ಕಾಂತವು ಕಬ್ಬಿಣಕ್ಕೆ ಮೊದಲು ಅಟ್ರ್ಯಾಕ್ಟ್ ಆಗುತ್ತೆ. ಅದು ಅಟ್ರ್ಯಾಕ್ಟ್ ಆಗಿ ಬಿಟ್ಟಂತಹ ಪವರ್ ನಮಗೆ ಸಿಗ್ತಾ ಇರೋದು. ಇವತ್ತು ನಮಗೆ ಸರಿಯಾದ ಮ್ಯಾಗ್ನೆಟಿಕ್ ಪವರ್ ಏನಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿದರೆ, ಈ ಕಬ್ಬಿಣದ ಜೊತೆ ಬದುಕ್ತಾ ಇರೋದ್ರಿಂದ ಆ ಎಫಿಷಿಯನ್ಸಿ ಏನು ಆಗಿದೆ ಇವಾಗ, ಅದನ್ನು ನಾವು ನಿಯೋಡಿಮಿಯಂ ಮ್ಯಾಗ್ನೆಟ್ನ ಬಳಸೋದ್ರಿಂದ ನಾವು ಈ ಕೊರತೆಯನ್ನು ಇವತ್ತು ನೀಗಿಸ್ಕೊಳ್ಬೋದು ಸ್ನೇಹಿತರೆ. ಈ ಮ್ಯಾಗ್ನೆಟಿಕ್ ಪವರ್ ಅನ್ನೋದು ಸರಿಯಾದ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಸಿಕ್ಕಿದರೆ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆದಾಗ ನಮ್ಮ 78 ಆರ್ಗನ್ ಪಾರ್ಟ್ಸ್ ಕೂಡ ಹೆಲ್ದಿಯಾಗಿರ್ತವೆ.